ಹಲೋ ಗಾಯ್ಸ್, ಹೆಂಗಿದ್ದೀರಿ? ಏನಂತೀರಿ? ಇವತ್ತ 29 ಅದ್ರಿ. 29ಗೆ ಏನು ಸ್ಪೆಷಲ್ ಅಂದ್ರೆ ನಮ್ಮ ವಾದಿರಾಜನ್ ಶೋ ಅದ ರೀ, ಸೋಲೋ. ಆಮೇಲೆ ಇವೆ ಎಲ್ಲರೂ ಹೊಂಟೇರಿ. ಅವ್ರದ್ದು ವಾದಿರಾಜ್ ಅವ್ರ ಫ್ಯಾಮಿಲಿ ಅದ, ಪಪ್ಪ ಮಮ್ಮಿ, ನಮ್ಮ ಅಕ್ಕ ಸೋನಿ, ವಿನೋದ, ನಮ್ಮ ಅಭಯ್ ಪಾಟೇಲ್. ರೆಂಟ್ ಮೇಲೆ ಗಾಡಿದು ಅಡ್ಡಾಡಿಸ್ಲಿದ್ದೇವ್ರಿ. ಅಲ್ಲೆಲ್ಲ ಕ್ರಿಯೇಟರ್ಸ್ ಬಂದಾರಿ, ಭಾಳ ಉಡಾಪವ್ಯ, ಜಿಜೆ ಕ್ರೀಶ್, ಭಾಳ ಮಂದಿ ಬಂದಾರಿ. ಈಗ ಹೊಂಟೇವಿ, ಎಲ್ಲ ತೋರಿಸ್ತೇವ್ರಿ ನಿಮ್ಗೆ. ಸ್ವಲ್ಪ ವ್ಲಾಗ್ ಲೇಟ್ ಆಗಿ ಚಾಲೋ ಐತ್ರಿ, ಯಾಕಂದ್ರೆ ಬ್ಯಾಟ್ರಿ ಲೋ ಐತ್ರಿ. ಈಗೂ ಲೋನ ಅದ ಅನಿಸ್ತದ. ಕಟ್ ಮಾಡಪ್ಪ. ಖತರ್ನಾಕ್ ಅಕ್ಷಯ್. ಫೈನಲಿ ನಾವೀಗ ಹಾಲ್ ಕಡೆ ಬಂದೇವ್ರಿ. ಮಸ್ತ್ ಪಿಕ್ಕಿ ಬೋರ್ಡ್ಗಳು ಹಾಕ್ಯಾರ ಇಲ್ಲೇ ನೋಡ್ರಿ, ಗಿಚ್ ಗಿಲಿ ಹಾಕ್ಯಾರ. ಇನ್ನೂ ಮಂದಿ ಬರ್ಬೇಕ್ರಿ, ಕ್ರೌಡ್ ಕಮ್ಮಿ ಅದ ಸ್ವಲ್ಪ, ಇನ್ನೂ ಮಂದಿ ಬರಬೇಕು. ಆಮೇಲೆ ಇಲ್ಲೇ ನಮ್ಮ ದೋಸ್ತರು ಬಂದಾರ್ರಿ, ಭಾಳ ದಿವಸ ಸಮಯ ಬೆಟ್ಟಾಗ್ಯಾರ. ಏನು ಹೇಳ್ರಿ? ಏನಿಲ್ರಿ, ಶೋಕ್ ಬಂದೇವಿ, ಎಲ್ಲಾರು ಬರತ್ತಾರ. ನಮ್ಮ ಸೆಕ್ಸಿ ಆಗೋದೈತಿ, ಬಂದ್ ನೋಡಿ. ಯಸ್, ಧನ್ಯವಾದ. ಇವರು ಸಿಲ್ವರ್ ಕಲರ್ ಏನೋ ಹಚ್ಚಾರಿದ ಕೈ ಮೇಲೆ. ಮತ್ತೇನಂತೀರಿ ಅಣ್ಣ? ಎಲ್ಲ ಪ್ರಿಪೇರ್ಡ್ ಫುಲ್ಲ? ಇನ್ನೂ ಈಗ 50 ಆಗ್ಯದ ಕ್ರೌಡ್, ಇನ್ನೂ ಬರ್ಬೇಕು. ಬರ್ತದಲ್ರಿ? ಅಯ್ಯೋ, ಮೋ ಎಂಟರ್ಟೈನ್ಮೆಂಟ್ಸ್ ಭಾರಿ ಅದ. ನಾ ಹೊತ್ತ ನಾ ಅಂತೂ ನಮ್ಮ ಅಕ್ಕ ಹೊಸ ಡ್ರೆಸ್ ಕೊಡಿಸಿದ್ಲಿ ರೀ ನನಗೆ ಬಡ್ಡೇಕ. ನನಗೆ ತಡ್ಕೊಳಕ್ಕಾಗಲಿ ಅಂದ್ರೆ ನಾವು ವಾದ್ರಾಜನ್ ಶೋದಕ್ಕೆ ಹಾಕೊಂಡೇನಿ. ನನಗೆ ಗಂಟು ಹಿಡ್ತದ್ರಿ, ನಾವು ಹೆಂಗಾರ ಮಾಡಿ ತ್ರಾಸ ಮಾಡ್ಕೊಂಡು ಮಾತಾಡ್ಲಿಕ್ಕತ್ತೇನೆ ರೀ. ಇಲ್ಲೇ ನಮ್ಮ ಅಭಯ್ ಪಾಟೀಲ್ ಅವ್ರು ಮಾತಾಡ್ಲಿದ್ದಾರೆ ನೋಡ್ರಿ. ಅಭಯ್ ಪಾಟೀಲ್ ಏನು ಏನತ್ರಿ? ಅಗ್ರೆಸಿವ್ ಆಗಿದ್ದೀವಿ. ಏನು ಅಗ್ರೆಸಿವ್ ಏನಿಲ್ಲೋ, ಅದ ಚರ್ಚೆ. ಮತ್ತೆ ಅಣ್ಣ ನೀವರ್ಲ ಮಹೇಶ್ ಅವರು. ಎಸ್ ಎಸ್, ನಿನ್ನಿಂದ ಭಾಳ ನಿಮ್ಮ ಹೆಸರು ಕೇಳಕತ್ತಿದ್ದೆ ನಾ. ಅಂದ್ರೆ ಅದರ ಟಿಕೆಟ್ ಬಗ್ಗೆ, ಅದರ ಇದ್ರ ಯಾರಂತ ಗೊತ್ತಾಗತ್ತಾಗಿತ್ತು. ನೀನ್ ರಾತ್ರಿ 12ವರೆಗೆ ರೀ. ನಮ್ಮ ಹುಡುಗನ ಅಗ್ರೆಸಿವ್ ಮಾಡಕ್ ಹೋಗ್ಬೇಡ್ರಿ. ಇಲ್ಲ ಹಿಂಗಿದಾನಂದ್ರಿ, ಹಿಂಗ ಐ ಆಮ್ ವೆರಿ 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 ಎಕ್ಸೈಟ್ಮೆಂಟ್ ಒಳಗಿದೆ ನಾ ಈಗ. ಯಾಕಂದ್ರೆ ಈಗ ವಾದಿರಾಜನ್ ಹೊಸ ಕ್ಯಾರೆಕ್ಟರ್ ಬರೋದದ. ಹೊಸ ಕ್ಯಾರೆಕ್ಟರ್ ಎಕ್ಸ್ಪ್ಲೋರ್ ಮಾಡಬಾರ್ದ ಈಗ. ಓಕೆ ಓಕೆ, ಬರ್ತಾ ನಿಂಗೆ ವಾದಿರಾಜನ್ ತಮ್ಮ ನೋಡ್ರಿ. ಆಮೇಲೆ ಇವ್ನು ಚಂಡಿಗೆ ನೋಡ್ರಿ ಎಷ್ಟು ದೊಡ್ಡದ. ಎಸ್ ನೋಡ್ರಿ, ತೆಗೆದುಕೊಳ್ಳಿ ಇಲ್ಲಿ ಮಠ ಬರ್ತದ್ರಿ. ಅಲ್ಲಿ ಮಠ ನಿಮ್ಗೆ ಹಾಲ್ ತೋರಿಸ್ತೀನಿ. ಇನ್ನೂ ಮಂದಿ ಬರಬೇಕು, ಸ್ವಲ್ಪ ಮಂದಿ ಬಂದಾರ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್. 1 2 3. Excited bro. Yo boy. ನಿಂದ ಫಸ್ಟ್ ಅದಲ್ಲ. ಯಸ್, ನಮ್ಮ ರೋಹನ್ ಅವ್ರದ್ದು ಫಸ್ಟ್ ಕಾನ್ಸೆಪ್ಟ್ ಅದ್ರಿ. ಅಲ್ಲಿ ನೋಡ್ರಿ ಪಿಯಾನೋ ಅಂತಲ್ಲ ಬೈ ಇದಕ್ಕ. ಯಸ್, ಅಲ್ಲಿ ನೋಡ್ರಿ ನಮ್ಮ ವಾದಿರಾಜ್ ಹಾಫ್ ಚಡ್ಡಿ ಮೇಲೆ ಅಡ್ಡಾಡ್ಲಿಕ್ಕೆ ಹತ್ತಾನ. ಲುಂಗಿ ಲುಂಗಿ ವಿನೋದ ಫುಲ್ ಮಂದಿ ಬರ್ಲಿದಾರ್ರಿ ನೋಡ್ರಿ. ಇಲ್ಲಿ ವೆರಿಫಿಕೇಶನ್ ಆಗಿ ಹೊಂಟದ್ರಿ ಮುಂದೆ. ಎಸ್ ಎಸ್, ಧನ್ಯವಾದ. ನಮ್ಮ ಬೆಳಗಾವ್ದಾಗ ಯಾರು ಎಡಿಟರ್ ಇದ್ರೆ ಒಂದು ಅವಾರ್ಡ್ ಕೊಡೋದಿತ್ತಂದ್ರೆ ಇವಂಗ್ ಕೊಡ್ಬೇಕು ನೋಡ್ರಿ. Hi everyone, thank you so much for ಬೈ ಕರೀಮ್ ಕಾಣಿಸ್ಲಿಕತ್ತಿ. Hi everyone, thank you so much. This is wonderful feeling of attending the Vadiraj show, and I hope this will be the successful event. Just keep connected and follow Akshay Kango. And follow him too. Anurag Shirati. Correct barate ho. Yes. ಯಾರಿಗಾರು ಎಡಿಟಿಂಗ್ ಮಾಡೋದಿತ್ತು, ಎದ್ರದ್ದು ಬ್ಲಾಗ್ ಎದ್ರದ್ದು ಇತ್ತಂದ್ರೆ ಇವಂಗ್ ಕಾಂಟ್ಯಾಕ್ಟ್ ಮಾಡ್ರಿ. ಗಿಚ್ ಎಡಿಟಿಂಗ್ ಮಾಡ್ತಾನ. ನಂದು ಬ್ಲಾಗಿಂದ ಎಡಿಟಿಂಗ್ ಇವಂಗ ಕೊಡ್ತೇನೆ ವಿತೌಟ್ ಪೇಮೆಂಟ್. अभी बैठो, तुम्हारा सीट यहाँ पे. ए बाबा, नहीं बैठने का नहीं, ब्लॉग इंपॉर्टेंट है. ब्लॉग बराबर सीट तಗೊಂಡ್ರಲ್ಲ ಅಂಕಲ್, ಬರಾಬರ್ ಸೀಟ್ ತಗೊಂಡ್ರಿ ಅಂದ್ರೆ. ಈಗ ವಾದಿರಾಜ್ ಅಲ್ಲಿಂದ ನೋಡಿದಾಗ ಇಲ್ಲೇ ಕಾಣಿಸ್ಬೇಕು. ಸೂಪರ್. ಅಲ್ಲಿ ನೋಡ್ರಿ ನಮ್ಮ JB ಒಬ್ಬವ ಹೆಂಗ್ ಶಾಂತ ನಿಂತಾನ, ಅಲ್ಲಿ ಕೂತಾನ. ಅವೇನ್ ತಿಳ್ಕೊಂಡಾನ, ಯಾರು ಅವ್ನ್ ಗೊತ್ತಿಡೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಾನ. ದೂರಿಂದ ಕಾಣಿಸಿದ್ರಿ ನನಗ JB. ಬಾರೋ ಕುತ್ಕೋರು. ಇಲ್ಲ ಬ್ರೋ,
ಬ್ಲಾಗ್ ಮಾಡ್ತಿದ್ದೇನೆ ಕೂತ್ರ ಆಗೋದು ಬೈ ಕೂತ್ರ ಏನು ಕೆಲಸ ಹೋಗಿಲ್ಲ ಸಪ್ನ ಹಾ ಬರೀ ನಮ್ಮ ಬೈ ಏನೋ ಹೇಳಿದ್ದಾರೆ ಹಾ ಹೇಳ್ರಿ सपनों को देखना बुरी बात नहीं है लेकिन सपनों के साथ सो जाना ओ बुरी बात समझ रहे हो ना बिडू ಕರೆಕ್ಟ್ गुड एंजॉय द शो ವಾದಿರಾಜ್ ಬಬ್ಲಾದೆ ಅವರು ಏನ್ ಗಿಚ್ ಕಾಣ್ಲಿತ್ತ ನೋಡಿ ಕಾಣಿಸ್ ಕೇಳಿಸದ ಮತ್ತೆ ಕಣ್ಣೊಡೆದ ಕರಿಯಮ್ಮನ ಗುಡಿ ಏನು ಚಲೋ ಕಾಣಿತು ಗಿಚ್ ಪೈ ಈರಪ್ಪ ಬಂದನ್ರಿ ನಮ್ಮ ಸ್ಟೇಷನ್ ಮೇಲೆ ಅಣ್ಣ ಜೆ ಕೃಷ್ ಬಾಯ್ ನೀ ಕಾಣಿಸವಲ್ಲ ಅಣ್ಣ ಒಟ್ಟು ನಾನು ಇರ್ಬೇಕು ಅಣ್ಣ ಇದು ಯಾರ್ದು ನಿನ್ ಬ್ಲಾಗ್ ಏನ ಯಸ್ ಬ್ರದರ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಅಕ್ಷಯ್ ಜಾಕೆಟ್ ಮತ್ತು ಶೂಸ್ ಭಾರಿ ಕಾಣ್ಲಿತ್ತು ಫುಲ್ ಮ್ಯಾಚಿಂಗ್ ಯೋ ಫುಲ್ ಎಕ್ಸೈಟೆಡ್ ಇದ್ದೀನಿ ಅಣ್ಣ ಫಕಿಂಗ್ ಎಕ್ಸೈಟೆಡ್ ಆರಾಮ್ರಿ ಸರ್ ಮಸ್ತ್ ಗಿಚ್ಚಿಗಿರಿಗಿಲಿ ಯೋ ಅಣ್ಣ ನಮ್ಮ ಪ್ರಿಯಾಸ್ ಪ್ರವೀಣ್ ಬಂದಾನ್ರಿ FPS ಪ್ರವೀಣ್ ಬೆಳಗಾವಿ ಫೈನಲಿ ನಾನು ಅಕ್ಷಯ್ ಅವ್ರ ಬ್ಲಾಗ್ ಒಳಗೆ ಬರಾಕತ್ತೇನೋ ಅಂತ ಭಾಳ ಖುಷಿ ಐತಿ ಬ್ರೋ ನಾ ಖುಷಿಯಾಗೇನ್ರಿ ನನ್ನ ಬ್ಲಾಗ್ PS ಪ್ರವೀಣ್ ಅವ್ರು ಬರ್ಲಿದ್ದಾರೆ ಅಂತ ಧನ್ಯವಾದಗಳು ನಿಮ್ಮ ಈ ಬ್ಲಾಗ್ ಒಳಗೆ ನಾನು ಕರೆಸ್ಕೊಂಡಿದ್ದಕ್ಕೆ ನನ್ನ ಮುಖ ನೀವು ತೋರಿಸಿದ್ದಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಕೊಡಿದ್ದಕ್ಕೆ ಹಿಂಗೆ ಇರಲಿ ಅಕ್ಷಯನ ಬೈ ಏನು ಸ್ಪೀಡ್ ಮಾತಾಡಿದ್ರು ಬೈ ಆರಾಮ್ರಿ ನಮಸ್ಕಾರ ರೀ ಅಕ್ಷಯ್ ಜಿಮ್ ಹೊಂಟಿ ಇಲ್ಲೋ ಬೈ ಬರೀ ತಪ್ಪ ಹೇಳಿದಂತೆ ಇಲ್ಲಿ ಬಟ್ ಆದ್ರೂ ಈಗ ನಾ ಅಣ್ಣಾರೋ ನೀ ಅಣ್ಣಾರೋ ನನಗೆ ಗೊತ್ತಾಗವತ್ತ ನಾ ಅಣ್ಣಾರೋ ನೀ ಅಣ್ಣಾರೋ ಗೊತ್ತಾಗವತ್ತ ಆಗ್ತದೋ ಪರ್ಸನಾಲಿಟಿ ಡಸಂಟ್ ಮ್ಯಾಟರ್ಸ್ ಇರ್ಬೇಕು ನಂಬರ್ ಏ ಗಾಯ್ಸ್ ನಮ್ಮ ಉತ್ತರ ಕರ್ನಾಟಕ ಸಾಂಗ್ ರಿಲೀಸ್ ಆಗತೈತಿ ಆ ಉತ್ತರ ಕರ್ನಾಟಕದ ಬಗ್ಗೆ ಒಂದು ಸ್ಪೆಷಲ್ ಆಗಿ ನಾನು ಸಾಂಗ್ ಮಾಡಿದ್ದೀನಿ ಸೊ ಹೋಗ್ರಿ ಈ ಬ್ಲಾಗ್ ರಿಲೀಸ್ ಆಕೈತಿ ಆದ್ಮೇಲೆ ನಂದು ಬ್ಲಾಗ್ ಆಕೈತಿ ನಂದು ವಿಡಿಯೋ ರಿಲೀಸ್ ಆಗಿರ್ತೈತಿ ಸೊ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತಾನಂತ ಹಾಕೋ ಬೈ ಹಾಕಲ್ದಿರ್ದವ್ರು ಎಲ್ಲಾರು ನೋಡ್ಬೇಕು ಯಾರು ನೋಡೋದಿಲ್ಲ ಈಗ ಹೆಂಗೆ ಹೇಳಿ ಬೈ ಎಲ್ಲ ಕ್ರಿಯೇಟರ್ಸ್ ಇಲ್ಲ ನಿನ್ ಬ್ಲಾಗ ಹಾಯ್ ಟು ಅಕ್ಷಯ್ ಯಾಕೆ ಹಂಗಿಟ್ಟಿದೆ ಹಿಂಗೆ ಇದೆ ಹಿಂಗಿದೆ ಹಾಯ್ ಟು ಅಕ್ಷಯ್ ಅಕ್ಷಯ್ ಕಾಂಗೋ ಇರ್ಲಿ ಬಿಡಕ್ಕ ನಮಸ್ಕಾರ ಬಾಬಾ ಬರ್ರಿ ಹೋಗೋಣ ಮತ್ತೆ ಪ್ರಕಾಶ್ ಅಣ್ಣ ಅವ್ರೆ ಹಂಗಿದ್ದೀರಿ ಆರಾಮ್ ನೋಡ್ರಿ ನೀವ್ ಅಣ್ಣ ಎಷ್ಟು ಒಂದ್ ವರ್ಷ ಆಯ್ತು ನಾ ಬೆಳಕದು ಯಾಕ ಇಲ್ಲ ಶುರುವಾಗಿದ್ರೆ ವಾದರಾಜಂದ ಶೋ ಏನ್ ಗಿಚ್ ಇವರು ಸ್ಪಾನ್ಸರ್ಸ್ ಇದಾರೆ ಏ ಗಿಚ್ ಆಯ್ತು ಅಣ್ಣ ಸೆಕ್ಸಿ ಮಾಡಿ ಬೈ ಶಬೀರ್ ಯಾಕ್ರಿ ಅಜ್ಜಿ ಮೊನ್ನೆ ದಿವಸ ಸೈಕಲ್ ಹಚ್ಚಿದ್ವಿ ಹೊಂಟಿದ್ವಿ ನಾನು ನಮ್ಮ ದೋಸ್ತ ಬಂದೆ ಬೈ ಇವತ್ತೊಂದು ದಿವಸ ಬಂಕ್ ಹೊಡಿದ್ರು ಬೈ ಅಂತ ಅದಕ್ಕೆ ಬೈ
ಕರೆ ರೋಮಗಳು ಎದ್ದು ನಿಂತು ರೀ, ರೋಮಗಳು ಅಷ್ಟೇ. ಈ ನಿಮ್ಗೆಲ್ಲ ಪ್ರೀತಿ ಎಲ್ಲ ನೋಡಿ ಖುಷ. ಸೊ ಹೇಗಾಗುತ್ತೆ ಶೋ? ಮಜಾ ಬರ್ತಾ? ಜಲ್ದಿ ಆಗ್ಬೇಕಲ್ಲ. ಇವತ್ತ ಬೆಳಗಾವಿ ಒಳಗ ಈ ಒಂದು ಕಾರ್ಯಕ್ರಮ ನೋಡಾಕ ನಾನು ಬಂದೆ. ಅವ್ರಿಗೆ ನನ್ನ ಸಂಬಂಧ ಎಲ್ಲ ರೂಮ್ ಗೇಮ್ ಮಾಡ್ತೀನಿ ಅಂದ್ರು. ನಾನು ಒಂದು ಆಡಿಯನ್ಸ್ ಆಗಿ ಬರ್ತೀನಿ ಈ ಒಂದು ಕಾರ್ಯಕ್ರಮ ನೋಡಾಕ ಅಂತ ಬಂದೀನಿ. ಬಹಳ ಖುಷಿ ಆತ. ಈ ಒಂದು ಕಾರ್ಯಕ್ರಮ ಇಂತಾದ ಮುಂದೊಂದ್ ದಿನ ಇದಕ್ಕಿಂತ ದೊಡ್ಡದಾಗಿ ಬರ್ಲಿ, ಬಹಳ ದೊಡ್ಡ ಮಟ್ಟಿಗೆ ಆಗ್ಲಿ ಅವ್ರ ಒಂದು ಕಾರ್ಯಕ್ರಮ ಅಂತ ನಾನು ಹಾರೈಸ್ತೀನಿ. ಬಂದಂತ ಎಲ್ಲಾ ದೊಡ್ಡ ಮಂದಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅನ್ನೋ ಮಂದಿ ರೊಟ್ಟಿ ಜೋಡಿ ಮೊಸರು ಹಿಂಡಿ ತಿನ್ನೋ ಮಂದಿ, ನಮ್ಮ ಮಾತಕಾರ ಮನಸ್ಸು ಬೆಣ್ಣಿ ಲೋಕಲ್ ಮಂದಿ, ನಮ್ಮ ಹೇಳಿಕೆ ಯುಕೆ ಶವಾದಿ ಮಂದಿ. ಉತ್ತರ ಕರ್ನಾಟಕ ಜನಪದ ಭೂಮಿ ನಮ್ಮ ಉತ್ತರ ಕರ್ನಾಟಕ. ಒಂದು ಫೋಟೋ ಯಾಕೋ ನೀ ಏನ್ ಮಾತಾಡಿಲ್ಲ ಬೈ? ಏನ್ ಮಾತಾಡ್ಬೇಕ ನಾನು? ಏನೋ ಮಾತಾಡ್ಬೇಕ. ಇದು ಅಕ್ಕ ನಮ್ಮ ಅಕ್ಕಿ ಅದನ್ನ ಹೇಳಕ್ ಬಂದ ಫುಲ್ಲ ಫೋಟೋ ತಗೊಳಿಗ ಆದಿರಾಜಿ ಚೇ ಫುಲ್ ಕರ್ದಿ ಆಗ್ಬಿಟ್ಟದ ಅಣ್ಣ. ಯಾಕೋ ಯಾಕೋ ನನಗೂ ಗೊತ್ತಿಡಿವಲ್ಲ ಹೆಂಗೆ ಯಾಕೋ ಈರಪ್ಪ ನೋಡೋದೇನ್ರಿ ನಿಮಗ ಜೀವನದಾಗ ವಾದಿರಾಜ್ ಅಂತ ಈರಪ್ಪ ನೋಡೋರು ಇದಾರೇನ್ರಿ? ಯಾರಂತ ಎಂದಾರ ತೋರ್ಸ್ತೇನ್ರಿ. ಇಲ್ಲಿದಾರ ನೋಡ್ರಿ, ಇಲ್ಲಿದಾರ ನೋಡ್ರಿ. ಗೆದ್ದ ಬಿಟ್ರಿ ಸ್ವಲ್ಪ ಅಂಕಲ್ ವಾದಿರಾಜ್ ಅಂತ ಡೈಲಾಗ್ ಹೇಳ್ರಲ್ಲ ಈರಪ್ಪ ಅಂತ. ಏನ್ ಹೇಳು? ಅದ್ ಹೇಳ್ರಲ್ಲ, ನೀವು ಹೇಳ್ತೀರಿ. ಏನಂತ ಹೇಳಿಲ್ಲ? ಏನ್ ಹೇಳ್ತೀರಿ? ಒಂದೇನೋ ಹೇಳ್ರಿ ಡೈಲಾಗ್. ಇಲ್ಲಿಂದನ ಬಂದಿದ್ದದ್ರಿ ಅದ. ಅಲ್ಲೇ ಅವ್ರ ಜೊತೆ ಮಾತಾಡ್ಲಿಕತ್ತಿದ್ದೆ. ಮತ್ತೇನ್ ಮಾಡುದು ಬೈ? ಅಲ್ಲಿ ನೋಡಿ ಎಲ್ಲಾರು ಫುಲ್ ಬಿಜಿ ಆಗ್ಬಿಟ್ಟಾರ. ಇಲ್ಲಿ ನೋಡ್ರಿ ಇವ್ರ BSc ದವ್ರ ಮ್ಯಾನೇಜರ್, ಇವರು ದಿಗ್ವಿಜಯ್ ಸರ್, ಆಮೇಲೆ ಇವು ಚಿನ್ಮಯ್ಯ ಕುಲಕರ್ಣಿ ಫ್ರಮ್ XNSS, ಈ ಶ್ರೀಹರಿ ಬೆಳಗಾವಿ ಡೈರೆಕ್ಟರ್ ಸರ್ ಬಂದಾರ್ರಿ ಇಲ್ಲೇ. ಡೈರೆಕ್ಟರ್ ಸರ್ ಹೆಂಗಿದಿರಿ ಸರ್? ಸ್ವಲ್ಪ ಬ್ಲಾಗ್ ಮಾಡ್ತಿದ್ದೇವೆ ಸರ್. ಸಬ್ಸ್ಕ್ರೈಬ್ ಮಾಡಿರಿ ಸರ್? ಧನ್ಯವಾದ. ನಿಮ್ದು ಆಶೀರ್ವಾದ, ನಿಮ್ದು ಸಪೋರ್ಟ್ ಇರಿ. ಕೆಳ ಲಿಂಕ್ ಆಗಿರ್ತೈತೆ, ಅಷ್ಟಾದಿ ವಿಡಿಯೋ ಬರ್ತದೆ ಗೊತ್ತ ನನಗ. ಲಿಂಕ್ ಆಗಿರ್ತೈತೆ, ಚೆಕ್ ಮಾಡ್ರಿ. ಪೋಸ್ಟರ್ ಎದ್ರ ಬಗ್ಗೆ ಆದ್ರೆ ಹೇಳೋ ಬೈ. ನಮ್ಮ ಅಣ್ಣವ್ರದ ಇಂಡಿಪೆಂಡೆಂಟ್ ಬೆಳಗಾವಿದಾಗ ಇಂಡಿಪೆಂಡೆಂಟ್ ಫಿಲಿಮ್ ನಾ ಒಂದ್ ಕಟ್ ನೋಡಿನಿ. ನಮ್ದ DSP ಹೇಳಂದ್ರೆ ಸಾರಿ DOP ಹೇಳಂದ್ರ ಗಿಚ್ಚ ಇರ್ತದ್ರಿ. 26 ಅಕ್ಟೋಬರ್ ನನ್ನ ಮೊದಲನೇ ಶಾರ್ಟ್ ಫಿಲ್ಮ್ ರಿಲೀಸ್ ಮಾಡಿದ್ದಾನ. ಅದು ನನ್ನ ಮೊದಲನೇ ಫೀಚರ್ ಫಿಲ್ಮ್. ಆ ಟೈಮ್ ಆಗ್ಬೇಕಂತ ಹಿಂಗ 27th ನನ್ನ ಬರ್ಡೇ ಇತ್ತು ಅಣ್ಣ. ನೋಡ್ರಿ ಎಲ್ಲಾರು 26ಕ್ಕೆ ಬರ್ತದ. ನಾ ಅಂದ್ರು ಥ್ಯಾಂಕ್ ಯು. ಬೆಳಗಾವಿ ಇಂಡಿ ಫಿಲಿಮ್ ಅಂತ ಪೇಜ್, ಬೆಳಗಾವಿ ಇಂಡಿ ಫಿಲಿಮ್ ಅಂತ ಪೇಜ್ ಐತೆ, ಫಾಲೋ ಮಾಡ್ರಿ. ಆಮೇಲೆ ಕಾರ್ತಿಕ್ ಅಂತ ಒಂದು ಪೇಜ್ ಐತೆ, _KRTS3IK. ಇದ್ ಕಟ್ ಮಾಡ್ತೇನ್ರಿ. ಟುಡೇಸ್ ಹೀರೋ ವಾಸ್ ವಾದಿರಾಜ್. ಅವ್ರದ್ದು ಮೊದಲನೇ ಶೋ ಮೊದಲೇ ಬೆಳಗಾವಿ ಏನಿಲ್ಲ ಬೆಳಗಾವ್ದಾಗ ಆಗ್ಯಾವ ಸೋಲೋ ಶೋ. ಓಕೆ, ಬೈಗಳ ಬೈಲಿಕ್ಕೆ ಹೋಗ್ಬೇಡ. ನಮ್ ಫ್ಯಾಮಿಲಿ ವ್ಲಾಗ್ ಆಯ್ತು ಆಯ್ತಾ? ಆಕ್ಚುಲಿ ಏನ್ ಹೇಳ್ಬೇಕಂದ್ರೆ ಸ್ವಲ್ಪ ಹಿಂದಿನ ವಿಡಿಯೋಸ್ ನೋಡಿ ಬರ್ರಿ. ಎಷ್ಟು ಅಣ್ಣ ಏನೋ ಹೇಳಿದ ನಿಮ್ಗೆ. ಇಲ್ಲ, ನಾ ವಾದಿರಾಜಿಗೆ ನಾ 2018 ನೋಡ್ಲಿಕತ್ತೀನಿ. ಅವ ಹಿಂಗ 4,000-5,000 ಫಾಲೋವರ್ಸ್ ಇದ್ದಾಗ ನೋಡ್ಲಿಕತ್ತೀನಿ. ಹಾ, ಇಷ್ಟು ನಾವು ಇಲ್ಲಿ ತನ ಬಂದು ಒಂದು ಸೋಲೋ ಶೋ ಮಾಡಿದ ಬೆಳಗಾವಿ ಅಂದ್ರೆ ಆಕ್ಚುಲಿ ಇಟ್ಸ್ ಅ ವೆರಿ ಇನ್ಸ್ಪೈರಿಂಗ್ ಥಿಂಗ್ ಫಾರ್ ಇವನ್ ಪರ್ಸನ್ ಲೈಕ್ ಮೀ ಆಲ್ಸೋ. ಸೊ ಆಲ್ ದ ಬೆಸ್ಟ್. ಮಸ್ತ್ ಆಗಿ ಶೋ. ಸೆಕ್ಸಿ.
ಅಣ್ಣ ಏನೇನೋ ಭಾಳ ಮಾತಾಡಿದ್ರು. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಕೆಚ್ ಏನೋ ಆಕಾಶ್ ಕಾಂಗೋ ಇಲ್ಲಿ ಬಿಡು ಇಲ್ಲಿ ಬಿಡು ಬಿಟ್ಬಿಡ್ನಿ. ಸಬ್ಸ್ಕ್ರೈಬರ್ ಮಾಡೀನಿಲ್ಲ ನನ್ನ ಚಾನಲ್ಗೆ. ಈಗ ಮಾಡಿದಂದ್ರ ಆ ಫೋನ್ ನನಗೆ ಬ್ಯಾಡ್ ಇಲ್ಲಿ ಮಾಡ ನಮ್ಮ ಕಾರ್ತಿಕ್ ಮಾಡಿರ್ತಾನ್ರಿ. AR ಕಾನ್ಗೋ AR ಕಾಂಗೋ KANAGO KRD3IK. ನಾನು ಸ್ವಲ್ಪ ಪ್ರಮೋಷನ್ ಹಾಂ ಫ್ರೀ ಪ್ರಮೋಷನ್ ಮಾಡಿಸ್ಲತ್ತಿ. ಫ್ರೀ ಬತ್ತಿ ಹೊಡಿತೀರ ಅದ್ರದ್ದು. ಓ ಶಾವ್ ಬಂದ್ರಿ ಊಟ ಮಾಡ್ಲಿಕ್ಕೆ ಕೆಚ್ಚ. ಅಯ್ಯೋ ಹಿಂಗ್ಯಾಕೆ ನೋಡಿದ್ದು ಅಣ್ಣ? ಹೊಟ್ಟೆ ಹಸ್ತದ. ಹೊಟ್ಟೆಯೋ ಇನ್ ಗಂಟ್ಲು ಹೊಟ್ಟಿ. ಬಿಕ್ಕುಸಿರನ್ನು ನೀರ್ ಬಗೆದು ನನ್ನೊಮ್ಮೆ ಆವರಿಸು ನೀ ಹರಿಸು ಮರದಾಳದ ಉಲ್ಲಾಸವೇ ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಖಿ ಕಣ್ಣಲ್ಲೂ ನೀನೆ ಕನಸಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಸಖಿ ನನ್ನೆಗಳು ನೀನೆ ನಾಳೆಗಳು ನೀನೆ ಎಂದೆಲ್ಲೂ ನೀನೆ ಸಖಿ ಆವರಿಸು ಕೊಡಲೇನ ಬಂದ ಒಮ್ಮೆ ಬದಲಿಸಿದಿಕ್ಕ ಒತ್ತಾಗ ಮ್ಯಾಗ ಒತ್ತಾಗದಂಗ ಮೊತ್ತ ಕೊಡಲೇನ ಬಂದ ಮನಸ್ಸಿಗೆ ತಳಮಳ ಮಾಡಿ ಹೋತು ಗೆಳೆಯ ಪ್ರೀತಿಯ ಪಾರಿವಾಳ ಹಾರಿ ಹೋತು ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಹೋತು ಗೆಳೆಯ ಇಲ್ಲಿಯೇ ಮಳೆಗಾಲ ವಿರಹದ ಬೇಗೆ ಸುಡಲು ಎದೆಯಲ್ಲಿ ಬೇಸಿಗೆ ಕಾಲ ಇನ್ನೆಲ್ಲಿ ನನಗೆ ಉಳಿಗಾಲ. ಗೀತ್ ಶೂಟ್ ಆಯ್ತ್ರಿ ಮಸ್ತ್ ಪೈಕಿ ಎಲ್ಲ ಮಜಾ ಮಾಡಿದ್ರು. ಈಗ ಎಲ್ಲ ಮನೆಗೆ ಹೊಂಟ್ರು. ಹೊಸ ದಪ್ತರ ಹೆಂಗ್ ಮಾಡ್ಕೊಂಡ್ರಿ ಬೀಚ್ ಗೆಲಿಗೆಲಿ ಎಲ್ಲ ಹಗ್ ಮಾಡ್ಲಿತಾರ್ರಿ. ಈಗ ನಮ್ನು ಹಗ್ ಮಾಡ್ಬಿಡ್ರಿ ಅಂದ್ರು ನೋಡಿದಪ್ಪ. ಹೌದಾ ಜೋಡಿ ಬರ್ಬಾರ ಲೈಕ್ ಶೇರ್ ಯಾಕೋ ಕೊಡ್ರಿ ಇದ್ ಮಜಾ ಬರ್ಲಿಲ್ಲ. ಇದ್ ಮಜಾ ಬರ್ಲಿಲ್ಲ ಅಣ್ಣ. ನಾನ್ ನಿಜವಾಗ್ಲೂ ಕೊಟ್ಟ ಮೇಲೆ ಹಿಂಗ್ ಮಾಡಿದ್ದಾನ ಬಾಳ ಮಜಾ ಬರ್ಲಿಲ್ಲ. ಇದೇನು ಅಣ್ಣ ಬೈ ಬೈ ಚೇತನ ಅಣ್ಣ ಹೆಂಗಾಯ್ತು? ಏನು ಕೌನ್ಸಲ ಶೋ ಹೌದಾ? ಸೆಕ್ಸಿ ಸುರೇಶಣ್ಣ ಶೋ ಬಗ್ಗೆ ಶೋ ಮಾತ್ರ ಗಿಚ್ಚಾಯ್ತು. ನೆಕ್ಸ್ಟ್ ಶೋ ಎಲ್ಲಿ? ಬಿಜಾಪುರ ಅನಿಸ್ತದ. ಇವತ್ತು ಎಷ್ಟ್ ಜನ ಬಂದಿರಿ? ಅಷ್ಟೇ ಜನ ಬಿಜಾಪುರದಲ್ಲೂ ಬರ್ತಾರೆ. ಅದಕ್ಕಿಂತ ಜಾಸ್ತಿ ಅದಕ್ಕೂ ಜಾಸ್ತಿ ಬಂದ್ರು. ಓಕೆ ಸೊ ಐ ಆಮ್ ಎಂಡಿಂಗ್ ದ ವ್ಲಾಗ್. ಸಾಕಲಣ್ಣ ಮುಂಜಾನೆ ಮಾಡಿರ್ತೀನಿ. ಸ್ವಲ್ಪ 132 ಜನ ಏನ್ ನೋಡ್ತಿದ್ರಿ ಎಲ್ಲರೂ ಲೈಕ್ ಮಾಡ್ರಿ. ಸ್ವಲ್ಪ ಜಾಸ್ತಿ ಆದ್ರೆ ಅಂತ ಹೇಳ್ಬೇಕು. 130 ಎಷ್ಟು ಎಲ್ಲರೂ ನೋಡ್ತಿದ್ದವರೆಲ್ಲ ಲೈಕ್ ಮಾಡ್ರಿ ಗ್ಯಾಸ್. ಈ ಸಲ 5K ಮಾಡೋಣ. ನಿಮ್ಮ ಆಶೀರ್ವಾದದಿಂದ ಆದ್ರೆ ಸಾಕು. 6,000 ಇಲ್ಲಿ 7K ತಲಾ ಫಾರ್ ಅ ರೀಸನ್. Russians for a reason. ಎಷ್ಟ್ಗೆ? 6K. ಏನ್ ಬಾಯ್ತ್ಯಾ? ಸೊ ಗಾಯ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಚಲೋ ಅನ್ಸಿದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋ ಮರಿಬೇಡ್ರಿ. ಇಲ್ಲಿ ಏನ್ ನಡೆದು ಅಣ್ಣ? ಅಯ್ಯೋ ಹೈ ಮಜ್ಜಾ ಅಂತ ಸೆಕ್ಸಿ ಬಂತ್ರಿ.